ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿದೆ. ಇವತ್ತು ಬೆಂಗಳೂರಲ್ಲಿ ಸಂಜೆ 5 ಗಂಟೆಗೆ ಭದ್ರಾ ಕಾಡಾ ಸಮಿತಿ ಸಭೆ ಇದೆ. ಒಂದು ಭಾಗದ ರೈತರು ಮುಂಗಾರು ಭತ್ತದ ಬೆಳೆಗೆ ನೀರು ಕೊಡಿ ಅಂತಿದ್ದಾರೆ. ಇನ್ನೊಂದು ಭಾಗದ ರೈತರು ಬೇಸಿಗೆ ಹಂಗಾಮಿಗೆ ನೀರು ಕೊಡಿ ಅಂತ ಹೇಳ್ತಿದ್ದಾರೆ. ನೋಡೋಣ ಇವತ್ತಿನ ಸಭೆಯಲ್ಲಿ ರೈತರು ಮುಖಂಡರು ಹಾಗೂ ಅಧಿಕಾರಿಗಳು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂಗಾರು ಭತ್ತದ ಬೆಳೆಗೆ ನೀರು ಕೊಡಬೇಕಾ ಅಥವಾ ಬೇಸಿಗೆ ಹಂಗಾಮಿಗೆ ನೀರು ಕೊಡಬೇಕಾ ಅಂತ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 18/8/2026 ಡ್ಯಾಮ್ನ ನೀರಿನ ಮಟ್ಟ 173 ಅಡಿ 8 ಇಂಚ್ ಇದೆ ಸ್ನೇಹಿತರೆ. ಇನ್ನು ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 56.887 TMC ನೀರು ಸಂಗ್ರಹವಾಗಿದೆ. 56 TMC. ಸ್ನೇಹಿತರೆ, ಹೊರಹರಿವು 3421 ಕ್ಯೂಸೆಕ್ಸ್ ನೀರು ಹೊರಹರಿವು ಬರ್ತಿದೆ. ನಿನ್ನೆನೂ 3000 ಬರ್ತಿತ್ತು, ಇವತ್ತು 3000ನೇ ಬರ್ತಿದೆ ಸ್ನೇಹಿತರೆ. ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಮಲೆನಾಡು ಭಾಗದಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದೆ. ಇನ್ನು ಬಲದಂಡೆ ಮತ್ತು ಎಡದಂಡೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ ಸ್ನೇಹಿತರೆ. ಇನ್ನು ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ 9 ಇಂಚಿತ್ತು. ಆವಾಗ ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು. ಲಾಸ್ಟ್ ಇಯರ್ ಇನ್ಫ್ಲೋ ನೋಡೋಕೆ ಹೋದರೆ ಸ್ನೇಹಿತರೆ 34,000 ಇನ್ಫ್ಲೋ ಬರ್ತಿತ್ತು. ಇವತ್ತು ನೋಡಿದರೆ ಬರೀ 3,000 ಬರ್ತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಭದ್ರಾ ಡ್ಯಾಮ್ ತುಂಬುತ್ತೋ ಇಲ್ವೋ ಅಂತ ನೋಡೋಣ ಸ್ನೇಹಿತರೆ.